ಇದು ಬಿಜೆಪಿಯ ಅತೃಪ್ತ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಕಾಸ್ ಕೆಲವರು ಟಿಕೆಟ್ ಸಿಗದಿರುವಂತ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ದಾರೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಗ ಆಲ್ರೆಡಿ ಘೋಷಣೆ ಮಾಡಿರುವಂಥದ್ದು, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ. ಇನ್ನು ಕೆಲವು ಪ್ರಮುಖ ನಾಯಕರಿದ್ದಾರೆ, ಅವರಿಗೆ ಕಾಂಗ್ರೆಸ್ ಗಾಳವನ್ನ ಹಾಕ್ತಾ ಇರುವಂಥದ್ದು. ಯಾರು ಆ ಪ್ರಮುಖ ನಾಯಕರು ಅಂದ್ರೆ ಡಿ.ವಿ. ಸದಾನಂದಗೌಡರು, ಮಾಧುಸ್ವಾಮಿ, ಸಂಗಣ್ಣ ಕರಡಿಗೆ ಗಾಳವನ್ನ ಹಾಕಲಾಗಿದೆ. ಸದಾನಂದಗೌಡರ ವಿಚಾರ ಹೇಳೋದೇ ಬೇಡ. ಆಲ್ಮೋಸ್ಟ್ ಸತತ ಒಂದು 40 ವರ್ಷದಿಂದ ಬಿಜೆಪಿಯಲ್ಲಿ ಇದ್ಕೊಂಡು ಎಲ್ಲ ಅಧಿಕಾರವನ್ನ ಕೂಡ ಅನುಭವಿಸಿದಂಥವರು ಡಿ.ವಿ. ಸದಾನಂದಗೌಡರು. ನಾನು ನಿಷ್ಠೆಯಿಂದ ಇರ್ತೀನಿ ಅಂತ ಹೇಳ್ತಾ ಇದ್ರು ಜಸ್ಟ್ 1 ತಿಂಗಳ ಹಿಂದೆ, 1-2 ತಿಂಗಳ ಹಿಂದೆಯಿಂದ. ಆದರೆ ಈಗ ಕಂಪ್ಲೀಟ್ ಉಲ್ಟಾ ಆದಂತೆ ಕಾಣಿಸ್ತಾ ಇದೆ. ಅದಕ್ಕೆ ಆಲ್ಮೋಸ್ಟ್ ರಾಜಕಾರಣಿಗಳ ಹೇಳಿಕೆಗಳು ಯಾವುದು ಕೂಡ ನಿಜ ಅಲ್ಲ, ನಂಬಕ್ಕೆ ಹೋಗಬಾರ್ದು ಅಂತ ಹೇಳೋದು. ಈಗ ಡಿ.ವಿ. ಸದಾನಂದಗೌಡರು ಏನು ನಿರ್ಧಾರ ಮಾಡ್ತಾರೆ ನೋಡಬೇಕು. ಇನ್ನು ಮಾಧುಸ್ವಾಮಿ ಅವರನ್ನ ಕರೆತರುವಂಥ ನಿಟ್ಟಿನಲ್ಲಿ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಕುತೂಹಲ ಮೂಡಿಸಿದೆ. ಬಿಜೆಪಿ ಅತೃಪ್ತರ ನಡೆ. ಡಿ.ವಿ.ಎಸ್ ಜೊತೆ ಕಾಂಗ್ರೆಸ್ ನಾಯಕರಿಂದ ಸಂಪರ್ಕ ಮಾಡಲಾಗಿದೆ. 2 ಕ್ಷೇತ್ರಗಳನ್ನು ಮುಂದಿಟ್ಟು ಕಾಂಗ್ರೆಸ್ ನಾಯಕರು ಚರ್ಚೆಯನ್ನ ಮಾಡ್ತಾ ಇದ್ದಾರಂತೆ. ಅತೃಪ್ತ ನಾಯಕ ಸಂಗಣ್ಣ ಕರಡಿ ಅವರು ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಕೂಡ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ. ಆಕ್ಚುಲಿ ಕಳೆದ ಬಾರಿನೇ ಸಂಗಣ್ಣ ಕರಡಿ ಅವರು ನಾನು MLA ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಅಂತ ಕೇಳ್ತಾ ಇದ್ರು. ಆದರೆ ನಿಮಗೆ ಬೇಡ, ನಿಮ್ಮ ಸೊಸೆ ಕೊಡ್ತೀನಿ ಅಂದ್ಬಿಟ್ಟು ಅವರ ಸೊಸೆ ಮಂಜುಳಾ ಅಂತ ಕಾಣಿಸುತ್ತೆ, ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿತ್ತು. ಅದಾದ್ಮೇಲೆ ತಣ್ಣಗಾಗಿದ್ರು. ಈಗ ಲೋಕಸಭೆ ಟಿಕೆಟ್ ಮಿಸ್ ಆಗ್ತಿದ್ದ ಹಾಗೆ ನಾನು ನನ್ನ ನಿರ್ಧಾರವನ್ನ ತಿಳಿಸ್ತೀನಿ ಅಂತೆಲ್ಲ ಕಣ್ಣೀರೆಲ್ಲ ಹಾಕೊಂಡ್ಬಿಟ್ಟು ಗೋಳೋ ಅಂತ ಹತ್ಬಿಟ್ಟಿದ್ರು. ಈಗ ಏನ್ ನಿರ್ಧಾರ ಮಾಡ್ತಾರೆ ಕಾದ್ ನೋಡ್ಬೇಕು. ಇನ್ನ ಮಾಧುಸ್ವಾಮಿ ಅವರನ್ನ ಸೆಳೆಯಲಿಕ್ಕೆ ಕಾಂಗ್ರೆಸ್ ನಾಯಕರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಶೆಟ್ಟರ್ನಿಂದ ತೆರವಾಗಿರುವಂತ MLC ಸ್ಥಾನದ ನೀಡುವಂತ ಆಫರ್ ಅನ್ನ ನೀಡಲಾಗಿದೆ ಮಾಧುಸ್ವಾಮಿ ಅವರಿಗೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿ.ವಿ.ಎಸ್ ಮನವೊಲಿಕೆಗೆ ಬಿಜೆಪಿಯಿಂದ ಸರ್ಕಸ್ ಅನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಆಫರ್ ನೀಡಿದೆಯಂತೆ ಬಿಜೆಪಿ. ಬಿಕಾಸ್ ಇನ್ನೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಬೇಕಾದ್ರೆ ನೋಡಿ, ನೀವು ಅಲ್ಲಿ ನಿಂತ್ಕೊಳ್ಳೋದಾದ್ರೆ ಟಿಕೆಟ್ ಅನ್ನ ಕೊಡ್ತೀವಿ ನಾವು ಅಂತ ಹೇಳ್ತಾ ಇದ್ದಾರಂತೆ. ಇದಕ್ಕೆ ಸಹಮತ ಸೂಚಿಸಿಲ್ಲ ಇನ್ನು ಡಿ.ವಿ. ಸದಾನಂದಗೌಡರು. ಪಕ್ಷೇತರವಾಗಿ ಕಣಕ್ಕೆ ಇಳಿಯುವಂತ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತಾ ಇದ್ದಾರಂತೆ. ಗುರು ಮಾಡಬೇಕು ಡಿ.ವಿ. ಸದಾನಂದಗೌಡರು. ಎಲ್ಲಾದರೂ ನಿಂತ್ಕೊಂಡು ಬಿಜೆಪಿ ಹೊರತಾಗಿ ಬಿಜೆಪಿ ಪಾಠ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಏನಾದರೂ ನಿಂತ್ಕೊಂಡು ಅವರ ಶಕ್ತಿಯನ್ನ ಪ್ರದರ್ಶನ ಮಾಡ್ತಾರ, ನಿಜಕ್ಕೂ ತಾನೆಷ್ಟು ಪ್ರಭಾವಿ ಎನ್ನುವಂಥದ್ದನ್ನ ನಿರೂಪಿಸ್ತಾರ, ಕಾದ್ ನೋಡಬೇಕಾಗಿದೆ. ಡಿ.ವಿ.ಎಸ್ಗೆ ಒಕ್ಕಲಿಗರ ಸಂಘದಿಂದಲೂ ಕೂಡ ಬೆಂಬಲ ಕೊಡಲಾಗ್ತಾ ಇದೆ. ಕುತೂಹಲ ಮೂಡಿಸಿರುವಂಥದ್ದು ಡಿ.ವಿ. ಸದಾನಂದಗೌಡರ ನಡೆ. ಏನು ಮಾಡ್ತಾರೆ ಕಾದ್ ನೋಡಬೇಕಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಚಿದಾನ್ ಪಟೇಲ್, ಪ್ರಮುಖವಾಗಿ 3 ನಾಯಕರು ಇಲ್ಲಿ ಅತೃಪ್ತ ಬಹಿರಂಗವಾಗಿ ಕಾಣಿಸ್ತಾ ಇರುವಂಥದ್ದು. ಒಂದು ಡಿ.ವಿ. ಸದಾನಂದಗೌಡರು, ಹಾಗೆ ಮಾಧುಸ್ವಾಮಿಯವರು, ಮತ್ತೆ ಸಂಗಣ್ಣ ಕರಡಿ ಅವರು. ಅವ್ರನ್ನ ಕಾಂಗ್ರೆಸ್ ಆಪರೇಟ್ ಮಾಡ್ತಾ ಇದೆ ಅನ್ನುವಂಥ ಸುದ್ದಿ ಇರುವಂಥದ್ದು. ಇವರು ಕೂಡ ತಮ್ಮ ನಿರ್ಧಾರಗಳನ್ನು ಇವತ್ತು ನಾಳೆ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಾಗ್ಬೋದು ಅಂತ? ಪೃಥ್ವಿರಾಜ್ ಜಾರನಹಳ್ಳಿ, ಕರ್ನಾಟಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಅಲೆಯ ಪ್ರಭಾವ, ಮತ್ತೊಂದು ಕಡೆ ಅನೇಕ ಕ್ಷೇತ್ರಗಳಲ್ಲಿ ಅವರು ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಷ್ಟೊಂದು ಮಹತ್ವ ಇಲ್ಲದೆ ಇರುವಂತದ್ದು ಮತ್ತು ಗ್ಯಾರಂಟಿ ಕೈಕೊಡುವ ಈ ಎಲ್ಲ ಆತಂಕದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಮಹತ್ತರವಾಗಿ ಆಪರೇಷನ್ ಕಾಂಗ್ರೆಸ್ಗೆ ಕೈ ಹಿಡಿದಿರುವಂತದ್ದು. ಇದೀಗ ಕೊಪ್ಪಳದಲ್ಲಿ ಸಂಗಣ್ಣ ಕರಡಿ ಜೊತೆ ನಿರಂತರವಾಗಿ ಕಾಂಗ್ರೆಸ್ ನಾಯಕರು ಮಾತುಕತೆ ನಡೆಸಿರುವಂತದ್ದು. ಸಂಗಣ್ಣ ಕರಡಿ ಅವರು ನಾಳೆ ಬಹುತೇಕ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಡಿ.ವಿ. ಸದಾನಂದಗೌಡರಿಗೆ ಆದ್ರೆ ನಿಮಗೆ ಯಾವುದೇ ಕ್ಷೇತ್ರ ಇಲ್ಲ, ಪಕ್ಷೇತರವಾಗಿ ನಿಲ್ಲಿ ಅಥವಾ ಕಾಂಗ್ರೆಸ್ಗೆ ಬನ್ನಿ ಅನ್ನೋ ಒಂದು ಆಫರ್ ಅನ್ನು ಕೊಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ತುಮಕೂರಿನಲ್ಲೂ ಕೂಡ ಜೆ.ಸಿ. ಮಾಧುಸ್ವಾಮಿ ಅವರನ್ನು ಈಗಾಗಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಕುಣಿಗಲ್ನ MLA ರಂಗನಾಥ್ ಹಾಗೂ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಸಂಪರ್ಕ ಮಾಡಿರುವಂತದ್ದು. ಈಗಾಗಲೇ ಜಗದೀಶ್ ಶೆಟ್ಟರ್ನಿಂದ ತೆರವಾಗಿರ್ತಕ್ಕಂಥ MLC ಸ್ಥಾನವನ್ನು ತಮಗೆ ಕೊಡ್ತೀವಿ, ಇನ್ನು 5 ವರ್ಷಕ್ಕೂ ಹೆಚ್ಚು MLC ಸ್ಥಾನ ಇರ್ತಕ್ಕಂಥ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಕಾಂಗ್ರೆಸ್ ಕ್ಷೇತ್ರವಾಗಿ ನಿಮಗೆ ಬಿಟ್ಕೊಡ್ತೀವಿ, ಅಭ್ಯರ್ಥಿ ಆಗ್ತೀವಿ, ಹಾಗಾಗಿ ತಾವು ಬಂದು ಈ ಚುನಾವಣೆಯಲ್ಲಿ ನಿರಂತರವಾಗಿ ಪ್ರಚಾರ ಮಾಡ್ಬೇಕಂತ ಹೇಳಿ ಮನವಿಯನ್ನ ಮಾಡುವಂತದ್ದು. ಈಗಾಗಲೇ ಜೆ.ಸಿ. ಮಾಧುಸ್ವಾಮಿ ಅವರು ಸಮಯಾವಕಾಶವನ್ನು ಕೇಳಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಮಂಡ್ಯದಲ್ಲೂ ಕೂಡ ಮಹತ್ತರ ಬೆಳವಣಿಗೆ ನಡೆದಿರುವಂತದ್ದು. ಪೃಥ್ವಿ, ಮಂಡ್ಯದಲ್ಲಿ H.ಡಿ. ಕುಮಾರಸ್ವಾಮಿ ಅವರು ಸ್ಪರ್ಧೆ ಖಚಿತ ಆಗಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಕೂಡ H.ಡಿ. ಕುಮಾರಸ್ವಾಮಿ ಅವರಿಗೆ ಸ್ಪರ್ಧೆ ಮಾಡುವಂತ ಸೂಚನೆ ಕೊಟ್ಟಿರುವಂತದ್ದು. ಆಸ್ಪತ್ರೆಯಿಂದ ಬಂದ ಬಳಿಕ H.ಡಿ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಿರುವಂತದ್ದು. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅಲ್ಲಿ ಟಿಕೆಟ್ ಆಕಾಂಕ್ಷಿಗೆ ಅಂತ ಪಾಂಡವಪುರದ ಪುಟ್ಟರಾಜು ಅವರನ್ನ ಸೆಳೆಯುವಲ್ಲಿ ಈಗಾಗಲೇ ಮಾತುಕತೆ ನಡೆದಿರುವಂತದ್ದು. ಪುಟ್ಟರಾಜು ಅವರನ್ನ ಪಕ್ಷಕ್ಕೆ ಕರೆತಂದು ಮೇಲ್ಕೋಟೆಯಲ್ಲಿ ಹೆಚ್ಚಿನ ಮತವನ್ನ ತೆಗೆದುಕೊಳ್ಬೇಕನ್ನೋದು ಲೆಕ್ಕಾಚಾರ ಆಗಿರುವಂತದ್ದು. ಎಲ್ಲಾ ರಾಜಕೀಯ ವೈಷಮ್ಯಗಳನ್ನ ಬದಿಗೊತ್ತಿ ಈಗ ಪುಟ್ಟರಾಜರವರನ್ನ ಪಕ್ಷಕ್ಕೆ ಕರೆತರುವಲ್ಲಿ ಚಲುವರಾಯಸ್ವಾಮಿ ಕೂಡ ಆಪರೇಟ್ ಅನ್ನ ಮಾಡ್ತಿರುವಂತದ್ದು. ಇನ್ನು ಬೇರೆ ಬೇರೆ ಕಡೆಯಲ್ಲೂ ಕೂಡ ರಾಜ್ಯದ ಅನೇಕ ಕಡೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಸಮಾಧಾನಿತರು ಮತ್ತು ಟಿಕೆಟ್ ವಂಚಿತರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತದ್ದು, ಅವರನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ತೀರ್ಮಾನವನ್ನು
ಆಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅನೇಕ ಸರ್ವೆಗಳಲ್ಲಿ ಕಾಂಗ್ರೆಸ್ಗೆ 5ರಿಂದ 6 ಸ್ಥಾನಗಳಂತ ಏನು ಬಂದಿರುವಂತದ್ದು. ಹಾಗಾಗಿ ಇದು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗೆ ಆತಂಕ ಎದುರಾಗಿರುವಂತದ್ದು. ಇಲ್ಲಿ ಸುಮಾರು 4,50,00,000 ಮನೆಗಳಿಗೆ ಗ್ಯಾರಂಟಿಯನ್ನ ರೀಚ್ ಮಾಡಿದ್ರು ಕೂಡ ಎಲ್ಲೊಂದ್ ಕಡೆ ಗ್ಯಾರಂಟಿ ಕೈ ಹಿಡಿತಿಲ್ಲ ಎಂಬ ಆತಂಕ ಎದುರಾಗಿರುವಂತದ್ದು. ಹಾಗಾಗಿ ಒಂದ್ ಕಡೆ ಮೋದಿಯ ಹಲೆ ಮತ್ತು ಮೋದಿಯ ಪ್ರಭಾವ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೀರ್ತಿರುವಂತದ್ದು. ಇದು ಕೂಡ ಕಾಂಗ್ರೆಸ್ ನಾಯಕರಿಗೆ ಆತಂಕ ಆಗಿದೆ. ಹಾಗಾಗಿ ಆಪರೇಷನ್ ಕಾಂಗ್ರೆಸ್ಗೆ ಕೈ ಹಾಕಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಯಾ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳನ್ನ ಸೆಳೆಯುವಲ್ಲಿ ಈಗಾಗಲೇ ಎಲ್ಲಾ ರೀತಿಯ ರೂಪುರೇಷೆಯನ್ನು ಮಾಡಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.